ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯತ ಧರ್ಮ ಪ್ರತ್ಯೇಕ ಹೋರಾಟ ಅಥವಾ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ನಡೆದಂಥ ಹೋರಾಟ ಇವತ್ತು ನಿಂತಂತೆ ಕಾಣ್ತಾ ಇದೆ. ಇದು ಮೇಲ್ನೋಟಕ್ಕೆ ಕಾಣುವಂಥ ಸತ್ಯ. ಇದನ್ನು ಯಾರಾದರೂ ಕೂಡ ಮನಗಾಣಬಹುದಾಗಿದೆ. ಏಕೆ ಒಮ್ಮೆ ಸ್ತಬ್ಧಗೊಂಡಿತು ಇದು? ಇದಕ್ಕೆ ಸ್ತಬ್ಧಗೊಂಡ ಈ ಹೋರಾಟ ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ತಲುಪುವ ದಿನಗಳು ಬಂದಾವೆ ಅಂತಕ್ಕಂಥ ಒಂದು ಜಿಜ್ಞಾಸೆ ಕೂಡ ಹಲವರಲ್ಲಿ ಉಂಟಾಗಿದೆ. ಲಿಂಗಾಯತ ಧರ್ಮದ ಹೋರಾಟದ ಸಂದರ್ಭದಲ್ಲಿ ಬಹಳ ರ್ಯಾಲಿಗಳಾದವು. ಆಗ ಚುನಾವಣೆಗಳು ಕೂಡ ನಡೆದವು. ಆ ಚುನಾವಣೆಯಲ್ಲಿ ಲಿಂಗಾಯತ ಹೋರಾಟಕ್ಕೆ ಯಾವ ನಾಯಕರು ಬೆಂಬಲಿಸಿದ್ರೋ ಆ ನಾಯಕರಿಗೆ ಸ್ವಲ್ಪ ಮಟ್ಟಿನ ಸೋಲು ಮೇಲ್ನೋಟಿಗೆ ಕಂಡು ಬಂತು. ಆದರೆ ಒಳನೋಟದಲ್ಲಿ ಆ ಪಕ್ಷ ಲಿಂಗಾಯತರ ಮತಗಳನ್ನು ಹೇಗೆ ಸೆಳಿತು ಅನ್ನೋದನ್ನು ಯಾರು ಗಮನಿಸಲಿಲ್ಲ. ಮೇಲ್ನೋಟಕ್ಕೆ ಮಾತ್ರ ಗಮನಿಸಿದಂಥ ರಾಜಕಾರಣಿಗಳು ಈ ಹೋರಾಟದ ಹಿಂದೆ ಹೋಗ್ಲಿಕ್ಕೆ ನೋಡಿದರು. ಮತ್ತೆ ಈ ಹೋರಾಟಕ್ಕೆ ಚಾಲನೆ ಕೊಡಲಿಲ್ಲ ಅಥವಾ ಈ ಚಳವಳಿಗೆ ತಮ್ಮ ತನು ಮನಗಳಿಂದ ದಾರಿಯೇರಲಿಲ್ಲ. ಇಷ್ಟಕ್ಕೆ ಲಿಂಗಾಯತ ಹೋರಾಟ ನಿಂತೇನೋ ಅಂತ ಬಹಳ ಮಂದಿಗೆ ಭಾವನೆ ಆಗಿರ್ಬೋದು. ಆದರೆ ಲಿಂಗಾಯತ ಹೋರಾಟ ನಿಂತಿಲ್ಲ. ಅದು ಭೂಮಿಯೊಳಗೆ ಹರಿಯುವಂತ ನೀರಿನಂತೆ ಲಾವಾರಸದಿಂದಲೇ ಹಾಗೆ ಸದಾ ಹರಿತಾನೆ ಇದೆ. ಇವತ್ತಿನ ಅನೇಕ ಸಾಮಾಜಿಕ ಜಾಲತಾಣಗಳನ್ನು ನೋಡಬಹುದು. ಎಲ್ಲಿ ಬೇಕೆಂದ್ರಲ್ಲಿ ಯುವಕ ಯುವತಿಯರು ಬಸವಾದಿ ಶರಣರ ಚಿಂತನೆಗಳನ್ನ ಜನಮಾನಸದಲ್ಲಿ ಬಿತ್ತಲಿಕ್ಕೆ ಅವರು ಅಹೋರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ವಿಫಲವಾದದ್ದು ಎಲ್ಲಿ ಅಂದ್ರೆ, ಮಠಾಧೀಶರು ಈ ಚಳವಳಿಗೆ, ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿತ್ತು. ದುರಂತ ಅಂತಂದ್ರೆ, ಈ ಮಠಾಧೀಶರೇ ಒಂದು ರೀತಿ ಇಬ್ಬದಿಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವರಲ್ಲಿ ಸ್ಪಷ್ಟತೆ ಇಲ್ಲ, ಇವರಲ್ಲಿ ವಿಚಾರದ ಖಚಿತತೆ ಇಲ್ಲ. ಆದ್ರಿಂದ ಈ ಹೋರಾಟಕ್ಕೆ ಹಿನ್ನಡೆ ಉಂಟಾಗ್ತಾ ಇದೆ. ಈ ಹಿನ್ನಡೆ ಉಂಟಾಗಬೇಕಾದ್ರೆ ಮೊಟ್ಟ ಮೊದಲು ಮಠಾಧೀಶರು ಪರಿಶುದ್ಧಗೊಳ್ಬೇಕು, ಮಠಗಳು ಪರಿಷ್ಕರಣೆಗೊಳ್ಬೇಕು. ಮಠಗಳು ಪರಿಷ್ಕರಣೆ ಇಲ್ಲದೆ ಈ ಚಳವಳಿ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರಾದರೂ ಇವತ್ತು ಪರಾಮರ್ಶಿಸಬಹುದಾಗಿದೆ. ಎಲ್ಲರಿಗೂ ತಮ್ಮ ಮಠಗಳ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಪೈಪೋಟಿಯಲ್ಲಿ ತೊಡಗಿದ್ದಾರೆ ಹೊರತು ಈ ಧರ್ಮಕ್ಕಾಗಿ ನಾವು ಇಷ್ಟು ತ್ಯಾಗ ಮಾಡ್ಬೇಕಂತಕ್ಕಂಥ ಮನೋಭಾವ ಈ ಧರ್ಮದ ಜನಗಳಲ್ಲಿ ಇಲ್ಲದೆ ಇರುವುದರ ಕೊರತೆ ಎದ್ದು ಕಾಣ್ತಾ ಇದೆ. ಈ ಕೊರತೆಯನ್ನು ನೀಗಿಸಲಿಕ್ಕೆ ಭಕ್ತಾದಿಗಳು ಕೂಡ ಆ ಮಠದ ಪೀಠದ ಸ್ವಾಮೀಜಿಗೆ ಎಲ್ಲ ರೀತಿಯ ಸದರಗಳನ್ನು ಕೊಡಬೇಕಾಗ್ತದೆ, ಎಲ್ಲ ರೀತಿಯ ಸಹಕಾರಗಳನ್ನು ನೀಡಬೇಕಾಗ್ತದೆ. ನಾನು ತೀರ ಹತ್ತಿರದಿಂದ ಕಂಡೆ. ಅವತ್ತು ಲಿಂಗಾಯತ ರೈಲಿಯಲ್ಲಿ ಕೆಲವು ಜನ ಮಠಾಧೀಶರು ಭಾಗವಹಿಸಿದ್ರಲ್ಲ, ಮಠಾಧೀಶರಿಗೆ ಆ ಕಾರ್ಯಕ್ರಮದ ಸಂಯೋಜಕರು ದುಡ್ಡು ಕೊಡ್ತಾ ಇದ್ರು. ಪಾಕೆಟ್ನಲ್ಲಿ ಹಾಕಿ ದುಡ್ಡು ಹೋರಾಟಕ್ಕೆ ಬಂದಾಗ ಕೂಡ ದುಡ್ಡು ಇಸ್ಕೊಳ್ಳದ. ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಧರ್ಮ ಅಂತ ಆದ್ರೆ ಮೊಟ್ಟ ಮೊದಲು ಅದರ ಫಲಾನುಭವಿಗಳಿಗೆ ಮಠಾಧೀಶರು. ಅವರು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ರೀತಿಯಂತ ಆರ್ಥಿಕವಾದ ನೆರವು ಸಿಗುತ್ತದೆ. ಇದು ಸತ್ಯ, ಸ್ಫಟಿಕದಷ್ಟು ಸತ್ಯ. ಆದರೆ ಸ್ಫಟಿಕದಷ್ಟು ಸತ್ಯ ಇರತಕ್ಕಂಥ ಈ ಮಾತನ್ನ ಮರೆತು ಅವರು ಯಾರೋ ಕೊಡುವಂಥ ಪಾಕೆಟಿಗೆ ಹೋಗ್ತಿದ್ರಲ್ಲ, ಇದು ದುರಂತಲ್ಲದೆ ಇನ್ನೇನು. ನಮ್ಮ ಧರ್ಮದ ಅಸ್ಮಿತೆಗಾಗಿ ಹೋರಾಟ ಮಾಡಬೇಕಂತ ಮಠಾಧೀಶರು ಅದನ್ನು ಮರೆತು ನಿಂತಿದ್ದರು. ತುಂಬಾ ನಾಚಿಗೇಡಿನ ಸಂಗತಿ ಅಂತ ನನಗಂತೂ ಖಂಡಿತ ಅನಿಸ್ತದೆ. ಜನಗಳಿಗೆ ಯಾರು ದುಡ್ಡು ಕೊಟ್ಟಿರಲಿಲ್ಲ, ದುಡ್ಡು ಕೊಟ್ಟು ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ಅವರು ಸ್ವತಃ ತಮ್ಮ ದುಡ್ಡನ್ನು ಹಾಕಿ ಆ ರ್ಯಾಲಿಗಳಿಗೆ ಬಂದರು. ಕೆಲವರು ರಾಜಕಾರಣಿಗಳು ತಮ್ಮ ಓಟಿನ ಭೇಟಿಗೆ ಕರೆಸಿರ್ಬೋದು, ಆ ಮತ್ತು ಬೇರೆ. ಆದರೆ ಬಹುತೇಕ ಜನಗಳು ತಮ್ಮ ಜೇಬಿನ ದುಡ್ಡನ್ನು ಹಾಕಿ ಆ ರ್ಯಾಲಿಗಳಿಗೆ ಬಂದರು. ಇದು ಅಭೂತಪೂರ್ವ ರೀತಿಯಲ್ಲಿ ನೆರವೇರಲಿ ಅಂತ ಹಾರೈಸಿದ್ರು. ಆದರೆ ಆದದ್ದೇನು? ಮತ್ತೆ ಚುನಾವಣೆ ಹೊಡೆತ. ಯಾರು ಬಸವಣ್ಣನ ವಿಚಾರಧಾರೆಯನ್ನು ಇಟ್ಕೊಂಡು ಹೋಗ್ತಾರೋ, ಯಾರು ಬಸವಣ್ಣನವರಿಗೆ ಅವರ ವಿಚಾರಕ್ಕೆ ಕಗ್ಗೊಲೆ ಮಾಡ್ಲಿಕ್ಕೆ ಯತ್ನೆ ಮಾಡ್ತಾರೋ ಅವ್ರ ಜೊತೆ ಇವರು ಹೊರಟಿದ್ದಾರಲ್ಲ, ಅವರವರ ಕಂಡರೆ ಅವರವರಂತೆ ಹೋಗ್ತಾ ಇದ್ದಾರಲ್ಲ, ಇದು ತಪ್ಪಲ್ವಾ? ಜಾತಿಯಿಂದ ಆತ ಲಿಂಗಾಯತನಾಗಿರ್ಬೋದು, ಆದರೆ ಧರ್ಮದ ದೃಷ್ಟಿಯಿಂದ ಆತ ಲಿಂಗಾಯತನಲ್ಲ. ಆತನಲ್ಲಿ ಈ ಕ್ಷಣದಿಂದಲೂ ಹಿಂದಿನ ಕ್ಷಣದಿಂದಲೂ ವೈದಿಕತನ ಬೆಳೆಸಿಕೊಂಡು ಕುಂತಿದ್ದಾನೆ.
ವೈದಿಕತನವನ್ನ ಬೆಳೆಸಿಕೊಂಡಂತ ವ್ಯಕ್ತಿ ನಮ್ಮ ಈ ಧರ್ಮಕ್ಕೆ ಮುಳುವಾಗಬಲ್ಲನೆ ಹೊರತು ಆತ ಉಪಕಾರವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆತನಿಂದ ಎಲ್ಲ ಲಿಂಗಾಯತ ಹೊರಟಿದ್ದಾರೆ. ಎಂಥ ದುರಂತ ಇದು! ಯಾವ ಪಕ್ಷ, ಯಾವ ಸಿದ್ಧಾಂತ ಲಿಂಗಾಯತರ ನುಂಗಿ ನೋಡಬೇಕಂತ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದೆಯೋ ಅವ್ರ ಜೊತೆ ಲಿಂಗಾಯತ ಹೊರಟಿದ್ದಾರೆ. ಅವರ ಮಠಗಳಲ್ಲಿ ಕವಾಯತ್ತು ನಡೀತದೆ. ಅವರ ಮಠಗಳಲ್ಲಿ ರಾಮನ ತುತ್ತೂರಿ ಊದ್ತಾರೆ. ಅವರ ಮಠಗಳಲ್ಲಿಯೇ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಎತ್ತುಗಡೆ ಆರಂಭ ಆಗ್ತದೆ. ಮತ್ತೆ ಇಂಥದ್ದೇ ಮಠಗಳಲ್ಲಿ ಇನ್ಯಾವುದೋ ದೇವಸ್ಥಾನದ ಉದ್ಘಾಟನೆಗೆ ಸ್ವಾಮೀಜಿಗಳು ಹೋಗ್ತಾರೆ. ಮತ್ತೊಂದು ಕಡೆ ಅವರು ಹೇಗಾದ್ರೂ ಮಾಡಿ ಲಿಂಗಾಯತರನ್ನ ಸೆಳಿಬೇಕು, ಲಿಂಗಾಯತರನ್ನ ವಿಘಟನೆಗೊಳಿಸಬೇಕು, ಲಿಂಗಾಯತರ ತತ್ವಗಳು ನಾಶಗೊಳಿಸ್ಬೇಕಂತ ಅಹರ್ನಿಶಿ ಶ್ರಮಿಸ್ತಕ್ಕಂಥ ವ್ಯಕ್ತಿಗಳ ಬಾಲಂಗುಸಿಯಾಗಿ ಅವರ ಕರೆದಂಥ ಯಾವುದೋ ಒಂದು ದೇವಸ್ಥಾನದ ಭೇಟಿಗೆ, ಇನ್ಯಾವುದೋ ರೀತಿಯ ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇದ್ದಲ್ಲ ಈ ಲಿಂಗಾಯತರ ಮಠಾಧೀಶರು. ಲಿಂಗಾಯತ ಮಠಾಧೀಶರು ಹೀಗೆ ಹೋಗುವುದನ್ನ ನಿಲ್ಲಿಸಬೇಕು. ಮೊಟ್ಟ ಮೊದಲು ಹೀಗೆ ಹೋಗುವುದನ್ನು ನಿಲ್ಲಿಸದೆ ಹೋದ್ರೆ ಮುಂದೆ ಇವರು ಇತಿಹಾಸ ಇವರನ್ನು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೊಟ್ಟ ಮೊದಲು ಪರಿಶುದ್ಧಗೊಳ್ಳಬೇಕಾದವರು ಲಿಂಗಾಯತ ಮಠಾಧೀಶರು. ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವುದರಿಂದ ನಮಗೆ ತೊಂದರೆ ಇದೆ, ಯಾವುದರಿಂದ ನಮಗೆ ತೊಂದರೆ ಇಲ್ಲ ಅಂತ ಈ ಸಣ್ಣ ತಿಳುವಳಿಕೆ ಕೂಡ ಇವರಿಗೆ ಇಲ್ಲದೆ ಹೋದ್ರೆ ಈ ಧರ್ಮದಕ್ಕೆ ವಾರಸ್ದಾರರು ಯಾರು? ಜನಸಾಮಾನ್ಯ ಇದರ ವಾರಸ್ದಾರ, ನಿಜವಾಗಿ ಸಂಸಾರಸ್ಥ ಈ ಧರ್ಮದ ಹಕ್ಕುದಾರ. ಆದರೆ ಹಕ್ಕುದಾರನಿಗೆ ತಾನು ಏನೆಂಬುದು ಗೊತ್ತಿಲ್ಲ. ಈ ಹಕ್ಕುದಾರನಿಗೆ ತಾನೇ ಈ ಧರ್ಮದ ವಾರಸ್ದಾರ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಇಷ್ಟು ದಿನಗಳವರೆಗೆ ಆತನನ್ನ ಮರೆಮಾಚಿಕೊಂಡೇ ಬರಲಾಗಿದೆ. ಹಾಗಾಗಿ ಎಲ್ಲ ಅವಘಡಗಳು, ಘಟನೆಗಳು ಘಟಿಸ್ತೇವೆ. ಇಂಥ ಸಂದರ್ಭದಲ್ಲಿ ಒಂದು ಕಾನೂನು ಹೋರಾಟ ಆಗಬೇಕು. ಯಾರು ನಮಗೆ ಅಲ್ಪಸಂಖ್ಯಾತ ಮಾನ್ಯತೆಯನ್ನು ಕೊಟ್ಟಿಲ್ವೋ ಅವರಿಗೆ ಪ್ರಾಯಶ್ಚಿತ್ತ ಆಗಬೇಕು. ಪ್ರಾಯಶ್ಚಿತ್ತ ಆಗುವ ರೀತಿಯಲ್ಲಿ ನಾವು ಚುನಾವಣೆಯಲ್ಲಿ ನಮ್ಮ ಮನೆಗೆ ಬರ್ತಾರಲ್ಲ, ನಮ್ಮ ಕೈಯಲ್ಲಿ ಪವರ್ ಇದೆಯಲ್ಲ, ಆ ಟೈಮ್ನಾಗ ನಾವು ತೋರಿಸ್ಬೇಕು. ಎಲ್ಲಿವರೆಗೂ ನಮ್ಮ ಪವರನ್ನು ನಾವು ಪ್ರದರ್ಶನ ಮಾಡೋದಿಲ್ವೋ, ಎಲ್ಲಿವರೆಗೂ ಒಕ್ಕಟ್ಟನ್ನು ನಾವು ಮಾಡೋದಿಲ್ವೋ, ಒಕ್ಕಟ್ಟನ್ನು ತೋರಿಸುವುದಿಲ್ವೋ, ಅಲ್ಲಿವರೆಗೂ ಇದು ಗೊಂದಲಗಳು ತಪ್ಪಿದ್ದಲ್ಲ. ಎಲ್ಲಿ ಲಿಂಗಾಯತರು ಅಲ್ಲಿ ಗೊಂದಲ ಅಂತ ರಾಮ್ ಜಾಧವ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಿದ್ರು. ಬಹುಶಃ ಈ ಗೊಂದಲದ ಎಲ್ಲ ಕಾರಣಗಳಿಗೂ ಲಿಂಗಾಯತರಿಗೆ ಅರ್ಧಂಬರ್ಧ ಆ ತಿಳುವಳಿಕೆ ಇರೋದೇ ಕಾರಣ ಆಗಿದೆ. ಯಾರೋ ವೀರಶೈವರು ಅಂತಾರೆ, ಇನ್ಯಾರೋ ಲಿಂಗಾಯತರು ಅಂತಾರೆ, ಇನ್ನೊಬ್ರು ಶೈವರು ಅಂತಾರೆ, ಮತ್ತೊಬ್ಬ ಹಿಂದೂ ಅಂತಾನೆ, ಇನ್ನೊಬ್ಬ ಯಾರೋ ಮಗದೊಬ್ಬ ಹೋಗಿ ಮುಂದು ಅಂತಾನೆ. ಈ ಗೊಂದಲಗಳಿಂದ ಅವರು ಪಾರಾಗಬೇಕು. ಇವರು ಈ ಗೊಂದಲಗಳಿಂದ ಪಾರಾಗಬೇಕಾದ್ರೆ ಈ ಧರ್ಮದ ಮೂಲ ಸಂವಿಧಾನ ಗ್ರಂಥವಾದ ವಚನಗಳನ್ನು ಓದಬೇಕು. ವಚನಗಳನ್ನು ಓದದೆ ಹೋದರೆ ಇವರಿಗೆ ಪ್ರಜ್ಞೆ ಬರಲಿಕ್ಕೆ ಸಾಧ್ಯ ಇಲ್ಲ. ವಚನಗಳ ಮೂಲಕ ಪ್ರಜ್ಞೆಯನ್ನು ಪಡೆದುಕೊಂಡ ವ್ಯಕ್ತಿ ಮಾತ್ರ ಅರ್ಹ ಲಿಂಗಾಯತನಾಗ್ತಾನೆ. ಸುಮ್ಮನೆ ಜಾತಿ ಲಿಂಗಾಯತ ಆದ್ರೆ ಯಾವ ಪ್ರಯೋಜನ ಇಲ್ಲ. ಧರ್ಮದ ಲಿಂಗಾಯತನಾಗಬೇಕಾದ್ರೆ ಆತ ವಚನಗಳನ್ನ ಕಂಪಲ್ಸರಿ ಓದಬೇಕು. ಆ ಲಿಂಗಾಯತನ ಪ್ರತಿಷ್ಠಿತ ವ್ಯಕ್ತಿ ರಾಜಕಾರಣಿ ಆಗಿರ್ಬೋದು, ಮಠಾಧೀಶನಾಗಿರ್ಬೋದು, ಆತನು ಕೂಡ ಚೆನ್ನಾಗಿ ವಚನಗಳನ್ನು ಓದಿರ್ಬೇಕು. ವಚನಗಳನ್ನ ಓದಿಕೊಂಡ ಮಾತ್ರಕ್ಕೆ ಆತ ಲಿಂಗಾಯತನಾಗಬಲ್ಲನೆ ಹೊರತು ಅಪ್ಪನಿಂದ ಮಗನಿಗೆ ಲಿಂಗಾಯತ ತತ್ವ ಬಳುವಳಿಯಾಗಿ ಬರೋದಿಲ್ಲ. ನೋಡಿ, ನಮ್ಮ ನಡುವೆ ಕಣ್ಣನ ಮುಂದೆಯೇ ಸಿಖ್ ಧರ್ಮ ಸ್ವತಂತ್ರ ಆಯಿತು. ಅದಕ್ಕೆ ಗುರುನಾನಕನೇ ಮುಖ್ಯಸ್ಥ ಅಂತ ಹೇಳ್ತಾರೆ. ಗುರು ಗ್ರಂಥ ಸಾಹೇಬನೇ ಆ ಧರ್ಮ ಗ್ರಂಥ ಅಂತ ಹೇಳ್ತಾರೆ. ಈ ಲಿಂಗಾಯತದಲ್ಲಿ ಗೊಂದಲಗಳಿವೆ. ಯಾರ್ಯಾರನೋ ಅಪ್ಪ ಅಂತ ಹೊರಟಿದ್ದಾರೆ. ಯಾರ್ಯಾರೋ ಅಡ್ಕಸ್ಬಿ ಪುಸ್ತಕಗಳನ್ನು ನಮ್ಮ ಧರ್ಮ ಗ್ರಂಥ ಅಂತ ನಂಬಿದ್ದಾರೆ. ಮತ್ತು ಎಷ್ಟೋ ಜನ ಬಸವಣ್ಣನ ಹೆಸರಿಟ್ಟುಕೊಂಡಂಥ ಜನಗಳು ಇದಕ್ಕೆ ವಿರೂಪ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಹೀಗೆ ಕುಂಟುತ್ತಾ ಸಾಗದಾಗ ಲಿಂಗಾಯತ ಹೋರಾಟದ ಗತಿ ಇನ್ನೇನಾಗ್ಬೋದು? ಇದು ಎಲ್ಲರೂ ಊಹೆ ಮಾಡುವಂಥದ್ದೇ. ಒಬ್ಬ ಈಗ ಅಂದ ತಕ್ಷಣ ನಾವು ಯಾವುದೋ ಒಂದು ಪಕ್ಷಕ್ಕೆ ನಮ್ಮನ್ನು ಸೇರಿಸಿಬಿಡ್ತಾರೆ. ಯಾರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದ್ರು, ಅಥವಾ ಯಾವ ಲಿಂಗಾಯತ ಧರ್ಮ ಅದೊಂದು ಸ್ವತಂತ್ರ ಧರ್ಮ ಅಂತ ಒಬ್ಬ ನ್ಯಾಯಮೂರ್ತಿಗಳ ಮೂಲಕ ಅದೆಲ್ಲವನ್ನು ಅಧ್ಯಯನ ಮಾಡಿದಂಥ ಆ ಸಮಿತಿ ಲಿಂಗಾಯತ ಹೋರಾಟಕ್ಕೆ ಬೆಂಬಲ ನೀಡಿತು. ಒಂದು ವರದಿಯನ್ನ ಸಿದ್ಧಪಡಿಸಿಕೊಡ್ತು. ಆ ವರದಿಯನ್ನ
ವರದಿಗಳ ಮೇಲೆ ಒಂದು ಸರ್ಕಾರ ತನ್ನ ತಲೆಯಲ್ಲ ತನ್ನ ಅಂಡನಿಟ್ಟುಕೊಂಡು ಕುಳಿತುಕೊಂಡಿದೆ. ಕನಿಷ್ಠ ಪಕ್ಷ ಸ್ವಾಭಿಮಾನ ಇಲ್ಲದಂತ ಲಿಂಗಾಯತರು ಅದೇ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ತಮ್ಮ ಅಧಿಕಾರದ ಲಾಲಸೆಗಾಗಿ, ತಮ್ಮ ಖಾಸಗಿ ಬದುಕಿನ ಪ್ರೀತಿಗಾಗಿ. ಈ ಪ್ರೀತಿಯನ್ನು ಎಲ್ಲಿವರೆಗೂ ಆ ಜನಗಳು ತೊರೆಯೋದಿಲ್ವೋ, ಮಠಾಧೀಶ ತೊರೆಯೋದಿಲ್ವೋ, ಸ್ವಾಭಿಮಾನ ಅವರಲ್ಲಿ ಉಕ್ಕೋದಿಲ್ವೋ, ಬಸವಣ್ಣ ಬಗ್ಗೆ ಪ್ರೀತಿ, ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನ ಇಲ್ವೋ, ಅಲ್ಲಿವರೆಗೂ ಲಿಂಗಾಯತ ಹೋರಾಟ ಹೀಗೆ ಕೊಂಡುತ್ತಾ ಸಾಕ್ತು ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.